Hello, my dear students and viewers. Welcome back to my YouTube channel. My dear students, in this video, we are going to discuss about the 10th standard science second chapter, acid, bases and salt. This is part 2 video. If you have not yet gone through part 1 video, just go through it. It is found in my YouTube channel. Now thereafter come back to this, and this video has most important concept. In this chapter, ನಮಗೆ ಏನು 7 ಆಕ್ಟಿವಿಟೀಸ್ ಇದೆಯೋ ಆ ಒಂದು 7 ಆಕ್ಟಿವಿಟೀಸ್ ನ ಇನ್ ಅ ಸಿಂಗಲ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು. ಸೊ ಜಸ್ಟ್ ಗೋ ಥ್ರೂ ಇಟ್. The 7 activities first we have to know. First one is metal react with acid. Second one is metal react with base. Third one is acid base titration. Okay, what happens when acid is reacted with base? That one is the third activity. Next one is metal react with carbonate, and the fourth one is metal react with bicarbonate. Okay, now the sixth one is metallic oxide react with acid, and the last one is non-metallic oxide react with bases. These are the 7 activities ಇದೆ. ಸೊ ಈ ಒಂದು 7 ಆಕ್ಟಿವಿಟೀಸ್ ನ ನೀವು ಕಲಿಬೇಕು. ಕೆಲವು ಮಕ್ಕಳಿಗೆ ಈ ಒಂದು ಆಕ್ಟಿವಿಟೀಸ್ ಚಾಲೆಂಜಿಂಗ್ ಆಗಿ ಅನ್ಸುತ್ತೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ. ಸೊ ಜಸ್ಟ್ ಗೋ ಥ್ರೂ ಟಿಲ್ ದ ಲಾಸ್ಟ್. ನಾವು ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಆಕ್ಟಿವಿಟಿ, ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್. ಸೊ ಈ ಒಂದು ಕಾನ್ಸೆಪ್ಟ್ ನಾನು ಪ್ರೀವಿಯಸ್ ವಿಡಿಯೋದ್ರಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಇನ್ನೊಂದು ಸಲ ರೀಕಾಲ್ ಮಾಡೋಣ ನಾವು. ಸೊ ನಾವು ಅಲ್ಲಿ ಒಂದು ಡಯಾಗ್ರಾಮ್ ನ ನೋಡ್ತಾ ಇದೀವಿ. ಈಗ ನಿಮಗೆ ಡಯಾಗ್ರಾಮ್ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಟೆಕ್ಸ್ಟ್ ಟ್ಯೂಬ್ ಅಲ್ಲಿ ನಾವು ಜಿಂಕ್ ಗ್ರ್ಯಾನ್ಯೂಲ್ ನ ತಗೊಂಡಿದೀವಿ. ಅದಾದ್ಮೇಲೆ ಆಸಿಡ್ ನ ಅದರಲ್ಲಿ ಹಾಕ್ತಿವಿ. ಸೊ ಆ ಟೈಮಲ್ಲಿ ಯಾವ ಒಂದು ಔಟ್ಪುಟ್ ಪ್ರಾಡಕ್ಟ್ ಬರುತ್ತೆ ಅಂತ ಹೇಳಿದ್ರೆ ಹೈಡ್ರೋಜನ್ ಗ್ಯಾಸ್. ದಟ್ ಲಿಬರೇಟೆಡ್ ಗ್ಯಾಸ್ ಇಸ್ ಹೈಡ್ರೋಜನ್ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ವಾಟ್ ಎವರ್ ಬಬಲ್ಸ್ ಆರ್ ಫಾರ್ಮಿಂಗ್ ದೇರ್ ವಿ ಹ್ಯಾವ್ ಟು ಬ್ರಿಂಗ್ ದ ಬರ್ನಿಂಗ್ ಸ್ಪ್ರಿಂಕ್ಲರ್. ಸೊ ಉರಿತಾ ಇರುವಂತಹ ಬೆಂಕಿ ಕಡ್ಡಿನ ಹತ್ರ ನಾವು ತಗೊಂಡ್ಬಂದಾಗ ಇಟ್ ಬರ್ನ್ಸ್ ವಿತ್ ಎ ಪಾಪ್ ಸೌಂಡ್. ಇಟ್ ಮೇಕ್ಸ್ ಪಾಪ್ ಸೌಂಡ್. ಹೈಡ್ರೋಜನ್ ಗ್ಯಾಸ್ ಮೇಕ್ಸ್ ಪಾಪ್ ಸೌಂಡ್. ಓಕೆ, ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ. ಇದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ. ನಾವು ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಆಕ್ಟಿವಿಟಿ ಇನ್ ದಿಸ್. ದಟ್ ಈಸ್ ನಥಿಂಗ್ ಬಟ್ ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್. ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್ ಇಲ್ಲ ಮೆಟಲ್ಸ್ ರಿಯಾಕ್ಟ್ ಆನ್ ಬೇಸಸ್ ಈಗೂ ಆಗುತ್ತೆ. ಈಗ ನಾವು ಸೇಮ್ ಆಸ್ ಇಟ್ ಈಸ್ ಲೈಕ್ ಫಸ್ಟ್ ಆಕ್ಟಿವಿಟಿ, ಬೇಸಸ್ಗೆ ಎಕ್ಸಾಂಪಲ್ ಯಾವುದು? ದ ಕಿಂಗ್ ಆಫ್ ದ ಬೇಸ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಈಗ ನಾವಿಲ್ಲಿ ಎಕ್ಸ್ಪೆರಿಮೆಂಟ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಗೊಳ್ಳೋಣ. ಇಲ್ಲಿ ನಾವು ಆಸಿಡ್ ಬದಲಾಗಿ ಫಸ್ಟ್ ಆಕ್ಟಿವಿಟಿಯಲ್ಲಿ ಆಸಿಡ್ ತಗೊಂಡಿದ್ವಿ. ಸೇಮ್ ಜಿಂಕ್ ಗ್ರ್ಯಾನ್ಯೂಲ್ ನ ಮೇಲೆ, ಮೆಟಲ್ ನ ಮೇಲೆ ಬೇಸ್ ಬಿದ್ದಾಗ, ಸೊ ಆ ಟೈಮಲ್ಲಿ ಇಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಈಗ ಇದರಲ್ಲಿ ನೀವು ಫೈನಲ್ ಈಕ್ವೇಶನ್ ಬರೀಬೇಕು. ಫೈನಲ್ ಈಕ್ವೇಶನ್ ಮತ್ತೆ ಪ್ರೊಸೀಜರ್ ನಿಮಗೆ ಆಲ್ರೆಡಿ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ಫೈನಲ್ ಈಕ್ವೇಶನ್ ಏನ್ ಬರುತ್ತೆ ಅಂತ ಹೇಳಿದ್ರೆ, ಮೆಟಲ್ ಪ್ಲಸ್ ಬೇಸ್ ಗಿವ್ ರಿಸ್ ಟು ಸಾಲ್ಟ್, ರೆಸ್ಪೆಕ್ಟಿವ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ಏನ್ ಇದರ ಅರ್ಥ ಅಂತ ಹೇಳಿದ್ರೆ, whenever bases reacts on metals, whenever bases reacts on metals ಇಲ್ಲ metals react with base, it gives its respective salt by the liberation of hydrogen gas. ಸೊ ಈಗ ಒಂದು ಈಕ್ವೇಶನ್ ನಿಮಗೆ ಕಾಣಿಸ್ತಾ ಇದೆ. ಅಲ್ಲಿ ಆ ಒಂದು ಈಕ್ವೇಶನ್ ನ ನೋಡಿ. ಅಲ್ಲಿ ನಾವು ಮೆಟಲ್ ನ ತಗೊಂಡಿರುವಂತದ್ದು ಜಿಂಕ್ ಪ್ಲಸ್ NaOH ಗಿವ್ ರಿಸ್ ಟು ಸೋಡಿಯಂ ಜಿಂಕೇಟ್, Na2ZnO2, Na2ZnO2. that is nothing but sodium ಜಿಂಕೇಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಓಕೆ, ಸೊ ಪ್ರೊಸೀಜರ್ ಬರ್ತಾ ಇದೆ ಮತ್ತೆ ಫೈನಲ್ ಈಕ್ವೇಶನ್ ಬರ್ತಾ ಇದೆ. ಅದನ್ನು ಒಂದು ಸಲ ಗಮನಿಸಿ ಮಕ್ಕಳೇ. ನಾವು ಲೆಟ್ಸ್ ಮೂವ್ ಆನ್ ಟು ಸಚ್ ಲೈಕ್ ಓನ್ಲಿ ದ ಥರ್ಡ್ ಆಕ್ಟಿವಿಟಿ, ದಟ್ ಈಸ್ ಆಸಿಡ್ ರಿಯಾಕ್ಟ್ ವಿತ್ ಬೇಸಸ್. ಇದನ್ನ ನಾವು ಟೈಟ್ರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನೊಂದು ಹೆಸರು ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಮಕ್ಕಳೇ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ, ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ಓಕೆ, ವೆನೆವರ್ ಆಸಿಡ್ ಈಸ್ ರಿಯಾಕ್ಟ್ ವಿತ್ ಬೇಸ್, it gives its respective salt and water. ಸಾಲ್ಟ್ ಮತ್ತೆ ವಾಟರ್ ಅನ್ನ ಕೊಡುತ್ತೆ. ಈಗ ಅದಕ್ಕೆ ಸಂಬಂಧಿಸಿದಂತೆ ಒಂದು ಡೆಫಿನೇಷನ್ ಮತ್ತೆ ಫೈನಲ್ ಈಕ್ವೇಶನ್ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ಹಾಗೆ ಈ ಒಂದು ಎಕ್ಸ್ಪೆರಿಮೆಂಟ್ ಯಾವ ತರ ನಡೆಯುತ್ತೆ ಅನ್ನೋದು ಒಂದು ಪಿಕ್ಚೋರಿಯಲ್ ವೇ ಅಲ್ಲೂ ಕೂಡ ಬರ್ತಾ ಇದೆ. ಸೊ ಅದನ್ನ ಗಮನಿಸಿ. Now let's move on to the fourth activity in this acid, bases and salt, that is nothing but metals react with carbonate. ಈಗ ಕಾರ್ಬೋನೇಟ್ ಗೆ ಮೊದಲು ಎಕ್ಸಾಂಪಲ್ಸ್ ನೋಡೋಣ.
ಕಾರ್ಬೋನೇಟ್ಗೆ ಎಕ್ಸಾಂಪಲ್ ಯಾವ್ದು ಇದೆ ಅಂತ ಹೇಳಿದ್ರೆ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳಿದ್ರೆ ಮಕ್ಳೇ ಅದು ಒಂದು ವಾಷಿಂಗ್ ಸೋಡಾ. ನೀವು ಮನೆಯಲ್ಲಿ ಏನು ವಾಷಿಂಗ್ ಸೋಡಾನ ಯೂಸ್ ಮಾಡ್ತಿರೋ ಆ ಒಂದು ಪೌಡರ್ ಕಾರ್ಬೋನೇಟ್ ಪೌಡರ್, ಗಾಟ್ ಇಟ್. ಹಾಗೆ ಮೆಗ್ನೀಷಿಯಂ ಕಾರ್ಬೋನೇಟ್, ಪೊಟ್ಯಾಷಿಯಂ ಕಾರ್ಬೋನೇಟ್, CO3 ಇಂದ ಎಂಡ್ ಆಗುವಂತಹ ಪ್ರತಿಯೊಂದು ಸಬ್ಸ್ಟೆನ್ಸಸ್, ಓಕೆ, ಪ್ರತಿಯೊಂದು ಕೆಮಿಕಲ್ ಸಬ್ಸ್ಟೆನ್ಸಸ್ ಕಾರ್ಬೋನೇಟ್ ಫ್ಯಾಮಿಲಿಗೆ ಸೇರಿರುತ್ತೆ. ಈಗ ನಾವು ವಾಷಿಂಗ್ ಸೋಡಾನ ಒಂದು ಟೆಕ್ಸ್ಟ್ ಟ್ಯೂಬ್ ಅಲ್ಲಿ ತಗೊಳ್ಳೋಣ. ನಿಮಗೆ ಅಲ್ಲಿ ಡಯಾಗ್ರಾಮ್ ಅಲ್ಲಿ ಕಾಣಿಸ್ತಾ ಇದೆ. ಈಗ 2 ಹೋಲ್ ರಬ್ಬರ್ ಕಾರ್ಕ್ ತಗೊಂಡು ಅದನ್ನ ಕ್ಲೋಸ್ ಮಾಡಿದ್ದಾರೆ. ಮತ್ತೆ ಒಂದು ಹೋಲ್ ಅಲ್ಲಿ ಕ್ರಿಸ್ಟಲ್ ಫನಲ್ ಅನ್ನ ಇಟ್ಟಿದ್ದಾರೆ. ಕ್ರಿಸ್ಟಲ್ ಫನಲ್ ಅಲ್ಲಿ ನಾವು ಆಸಿಡ್ ಅನ್ನ ಡ್ರಾಪ್ ಬೈ ಡ್ರಾಪ್ ಹಾಕ್ತಿವಿ. ಕೆಪಿಲರಿ ಟ್ಯೂಬ್ ಅನ್ನ ಕನೆಕ್ಟ್ ಮಾಡಿದೀವಿ. ಅಂಡ್ ಒನ್ ಮೋರ್ ಟೆಕ್ಸ್ಟ್ ಟ್ಯೂಬ್ ಬಿ ಅಂತ ಇದೆ, ನಿಮಗೆ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇರಬಹುದು. ಓಕೆ, ಆ ಟೆಕ್ಸ್ಟ್ ಟ್ಯೂಬ್ ಬಿ ಅಲ್ಲಿ ದ ಟೆಕ್ಸ್ಟ್ ಟ್ಯೂಬ್ ಬಿ ಈಸ್ ಫಿಲ್ಡ್ ವಿತ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ದಟ್ ಈಸ್ ನಥಿಂಗ್ ಬಟ್ ಸ್ಲ್ಯಾಕ್ಡ್ ಲೈಮ್. ಓಕೆ, ಸುಣ್ಣದ ತಿಳಿ ನೀರನ್ನ ಅದರಲ್ಲಿ ಹಾಕಿದ್ದಾರೆ. ಓಕೆ, ಈಗ ಈ ಒಂದು ರಿಯಾಕ್ಷನ್ ನಾವು ಮಾಡೋಣ. ಯಾವಾಗ ನಾವು ಆಸಿಡ್ ಅನ್ನ ಈ ಒಂದು ವಾಷಿಂಗ್ ಸೋಡಾಗೆ ಮಿಕ್ಸ್ ಮಾಡ್ತಿರೋ, ಸೊ ಆ ಟೈಮ್ ಅಲ್ಲಿ ವಿಚ್ ಗ್ಯಾಸ್ ಲಿಬರೇಟ್ಸ್ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ದಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸಸ್ ಥ್ರೂ ದ ಕೆಪಿಲರಿ ಟ್ಯೂಬ್. ಆ ಕೆಪಿಲರಿ ಟ್ಯೂಬ್ ಇನ್ನೊಂದು ಟೆಕ್ಸ್ಟ್ ಟ್ಯೂಬ್ ಬಿ ಅಲ್ಲಿ ಕನೆಕ್ಟ್ ಆಗಿದೆ. ಆಲ್ರೆಡಿ ಇನ್ ದಟ್ ಟೆಕ್ಸ್ಟ್ ಟ್ಯೂಬ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ತಗೊಂಡಿದೀವಿ, ನಿಮಗೆ ಕಾಣಿಸ್ತಾ ಇದೆ, ಇಸ್ಂಟ್ ಇಟ್. ಈಗ ದಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತಗೊಂಡಿರುವಂತಹ ಟೆಕ್ಸ್ಟ್ ಟ್ಯೂಬ್ ಬಿ ಆಲ್ರೆಡಿ ವೈಟ್ ಕಲರ್ ಇದೆ. ಈಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಾಸ್ ಮಾಡಿದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಇಟ್ ಟರ್ನ್ಸ್ ಸ್ಲ್ಯಾಕ್ಡ್ ಲೈಮ್ ಇಂಟು ಮಿಲ್ಕಿ ವೈಟ್ ಕಲರ್. ಓಕೆ, ಆಲ್ರೆಡಿ ವೈಟ್ ಕಲರ್ ಇದೆ, ಈಗ ಇನ್ನು ಮಿಲ್ಕಿ ವೈಟ್ ಕಲರ್ ತರ ಕ್ಲಿಯರ್ ವೈಟ್ ಕಲರ್ ಆಗಿ ಆಗುತ್ತೆ ಅದು. ಓಕೆ, ಸೊ ಈಗ ಈ ಒಂದು ಕಾನ್ಸೆಪ್ಟ್ ಗೆ ನಾವು ಟೆಕ್ಸ್ಟ್ ಟ್ಯೂಬ್ ಎ ಅಲ್ಲಿ ಯಾವ ಒಂದು ಈಕ್ವೇಶನ್ ನಡೆಯುತ್ತೆ ಅಂತ ಹೇಳಿದ್ರೆ ಈಗ ನಿಮಗೆ ಕಾಣಿಸ್ತಾ ಇದೆ. ಟೆಕ್ಸ್ಟ್ ಟ್ಯೂಬ್ ಎ ಅಲ್ಲಿ ನಡೀತಾ ಇರುವಂತಹ ಈಕ್ವೇಶನ್ ಯಾವುದು ಅಂತ ಹೇಳಿದ್ರೆ, ಸೊ ನಾವೇನನ್ನ ತಗೊಂಡ್ವಿ ಇಲ್ಲಿ, ನಾವು ತಗೊಂಡಿದ್ದು HCl ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ Na2CO3. ಓಕೆ, ಸೋಡಿಯಂ ಕಾರ್ಬೋನೇಟ್ ಅನ್ನ ತಗೊಂಡಿದೀವಿ. ದೆನ್ ಇಟ್ ಗಿವ್ ರಿಸ್ ಟು ಸೋಡಿಯಂ ಕ್ಲೋರೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಈಗ ಮತ್ತೆ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಟೆಕ್ಸ್ಟ್ ಟ್ಯೂಬ್ ಬಿ ಅಲ್ಲಿ ನಾವು ಪಾಸ್ ಮಾಡಿದ್ವಿ. ಇಲ್ಲಿ 2 ಈಕ್ವೇಶನ್ಸ್ ಅನ್ನ ಬರೀಬೇಕು ಮಕ್ಕಳೇ ನೀವು. ಸೆಕೆಂಡ್ ಈಕ್ವೇಶನ್ ಅಲ್ಲಿ, ಸೆಕೆಂಡ್ ಟೆಕ್ಸ್ಟ್ ಟ್ಯೂಬ್ ಬಿ ಅಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ ದಟ್ ಪಾಸ್ಡ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಆಲ್ರೆಡಿ ನೀವು ಅಲ್ಲಿ CaOH ಟ್ವೈಸ್ ತಗೊಂಡಿದ್ರಿ, ಇಸ್ಂಟ್ ಇಟ್, ಸ್ಲ್ಯಾಕ್ಡ್ ಲೈಮ್, ಅದು ಬರೀಬೇಕು. CO2 ಪ್ಲಸ್ CaOH ಟ್ವೈಸ್ ಗಿವ್ ರಿಸ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್. ಈಗ ಔಟ್ಪುಟ್ ಪ್ರಾಡಕ್ಟ್ ಯಾವುದು ಬಂತು ನಮಗೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್. ಈಗ ಇಲ್ಲಿ ಒಂದು ಕಂಡೀಷನ್ ಇದೆ, ಲಿಮಿಟೆಡ್ ಸಪ್ಲೈ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಎಕ್ಸೆಸಿವ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸಸ್ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನೀವು ನೋಡ್ಕೊಬೇಕು. ಇಲ್ಲಿ ನಮಗೆ ಲಿಮಿಟೆಡ್ ಮಾತ್ರ ಬರುತ್ತೆ, ಯಾಕಂದ್ರೆ ನಾವು ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾ ತಗೊಂಡಿರೋದ್ರಿಂದ ಇಟ್ ರಿಲೀಸಸ್ ಲಿಮಿಟೆಡ್ ಸಪ್ಲೈ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಆ ಲಿಮಿಟೆಡ್ ಸಪ್ಲೈ ಆಫ್ ಕಾರ್ಬನ್ ಡೈಆಕ್ಸೈಡ್ ಔಟ್ಪುಟ್ ಪ್ರಾಡಕ್ಟ್ CaCO3 ಆಗುತ್ತೆ. ಅಂಡ್ ದಟ್ ಪೌಡರ್ ಇಟ್ ಸೆಲ್ಫ್ ವಿ ಕನ್ಸಿಡರ್ಡ್ ಆಸ್ ಎ ಚಾಕ್ ಪೌಡರ್. ಓಕೆ, ಅದನ್ನೇ ನಾವು ಚಾಕ್ ಪೀಸ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ದ ಆಕ್ಟಿವಿಟಿ acids react with carbonate. ಈಗ ನೆಕ್ಸ್ಟ್ ಹಾಗೆ acids react with bicarbonate ಗೆ ಹೋಗೋಣ. When acids react with bicarbonates like sodium bicarbonate, baking soda, sodium hydrogen carbonate, ಅದರ ಜೊತೆಯಲ್ಲಿ ರಿಯಾಕ್ಟ್ ಆದಾಗ ಸೇಮ್ ನಿಮಗೆ ಪ್ರೀವಿಯಸ್ ಆಕ್ಟಿವಿಟಿಯಲ್ಲಿ ಹೇಗೆ ಬಂತು ಹಾಗೆ ಬರುತ್ತೆ. ಇಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಅನ್ನು ರಿಲೀಸ್ ಮಾಡುತ್ತೆ. ದಟ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಸಿವ್ ಕ್ವಾಂಟಿಟಿಯಲ್ಲಿ ಇರುತ್ತೆ. ಸೇಮ್ ಆಪರೇಟರ್ಸ್ ಅನ್ನ ನೀವು ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೇಗೆ ಮಾಡಿದ್ರಿ ಹಾಗೆ ಡಿಸ್ಪ್ಲೇ ಮೇಲೆ ಕೂಡ ಬರ್ತಾ ಇದೆ ನಿಮಗೆ. ಈಗ ಎಕ್ಸೆಸಿವ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವೆನ್ ವಿ ಹ್ಯಾವ್ ಪಾಸ್ಡ್ ಥ್ರೂ ದ text tube B which is filled with slacked lime. That slacked lime again turns into milky white color. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬರೋ ಬದಲು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಬರುತ್ತೆ. ಓಕೆ, ಸೊ ಈಗ ಫೈನಲ್ ಇಕ್ವೇಶನ್ ನ ನೋಡ್ಕೊಬೇಕು ನೀವು. ಫೈನಲ್ ಇಕ್ವೇಶನ್ ಟೆಕ್ಸ್ಟ್ ಟ್ಯೂಬ್ ಎ ಅಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ HCl ಪ್ಲಸ್ NaHCO3 give rise to NaCl ಪ್ಲಸ್ CO2 ಪ್ಲಸ್ H2O. ಮತ್ತೆ ಆ CO2 ಟೆಕ್ಸ್ಟ್ ಟ್ಯೂಬ್ ಬಿ ಅಲ್ಲಿ ಬಂದು CO2 ಪ್ಲಸ್ CaOH ಟ್ವೈಸ್ ಗಿವ್ ರಿಸ್ ಟು CaHCO3 ಅಂದ್ರೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಬರುತ್ತೆ. ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಓಕೆ ಪ್ಲಸ್ ವಾಟರ್. ಇದನ್ನ ನೀವು ಆಕ್ಟಿವಿಟಿನ ನೋಡ್ಕೊಡಿ. ಇನ್ನ ನೆಕ್ಸ್ಟ್
ಫರ್ದರ್ ಇದೆ ಅಂತ ಹೇಳಿದ್ರೆ ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್. ಮೆಟಾಲಿಕ್ ಆಕ್ಸೈಡ್ಸ್ ಅಂತ ಹೇಳಿದ್ರೆ ನಮಗೆ ಎಕ್ಸಾಂಪಲ್ ಟು ಮೆಟಾಲಿಕ್ ಆಕ್ಸೈಡ್ಸ್ ದಟ್ ಈಸ್ ನಥಿಂಗ್ ಬಟ್ ಸೋಡಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್. ಓಕೆ, ಯಾವ್ದಾದ್ರು ಒಂದು ಆಕ್ಸೈಡ್ ಇಂದ ನಾವು ತಗೊಳ್ಳೋಣ. ಜಿಂಕ್ ಆಕ್ಸೈಡ್. ಓಕೆ, ಮೆಟಾಲಿಕ್ ಆಕ್ಸೈಡ್ಸ್ ಇವೆಲ್ಲ. ಫಸ್ಟ್ ಪಾರ್ಟ್ ಮೆಟಲ್ ಇದೆ, ಸೊ ಮೆಟಾಲಿಕ್ ಆಕ್ಸೈಡ್. ಈಗ ಆ ಮೆಟಾಲಿಕ್ ಆಕ್ಸೈಡ್ ಗೆ ಆಸಿಡ್ ಅನ್ನ ನಾವು ಹಾಕಿದಾಗ ಈಗ ಕಾಪರ್ ಆಕ್ಸೈಡ್ ಕೂಡ ಇರುತ್ತೆ ನೋಡಿ. ಕಾಪರ್ ಆಕ್ಸೈಡ್ CuO, ಕಾಪರ್ ಆಕ್ಸೈಡ್. ಈ ಕಾಪರ್ ಆಕ್ಸೈಡ್ ಗೆ ನಾವು ಆಸಿಡ್ ಅನ್ನ ಹಾಕೋಣ, HCl ಆಸಿಡ್ ಅನ್ನ ಹಾಕಿದಾಗ ಇದೇನಾಗುತ್ತೆ ಅಂತ ಹೇಳಿದ್ರೆ ಕಾಪರ್ ಕ್ಲೋರೈಡ್ ಸಾಲ್ಟ್ ರಿಲೀಸ್ ಆಗುತ್ತೆ, ಕಾಪರ್ ಕ್ಲೋರೈಡ್. ಅಂಡ್ ದಿಸ್ ಕಾಪರ್ ಕ್ಲೋರೈಡ್ ಸಾಲ್ಟ್ ರಿಲೀಸ್ ಆಗೋದ್ರ ಮುಖಾಂತರ ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಪ್ಲಸ್ H2O. ಓಕೆ, ಪ್ಲಸ್ H2O, copper chloride and water. Whenever metallic oxides react with acids, it gives its respective salt and water. And this copper chloride is there, no? ಆ ಕಲರ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. And now let's move on to the last activity, that is non-metals react with bases. ಆಸಿಡ್ ಅಲ್ಲ ಸಿಲೆಬಸ್ ಅಲ್ಲಿರೋದು, ಬೇಸಸ್. ನಾನ್ ಮೆಟಲ್ಸ್ ಬೇಸಸ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೇಮ್ ನಾನ್ ಮೆಟಲ್ಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ಟು ನಾನ್ ಮೆಟಲ್ ದಟ್ ಈಸ್ ನಥಿಂಗ್ ಬಟ್ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. These are all the examples to non-metallic oxide. That non-metallic oxide react with base like NaOH, CO2 plus NaOH. ಏನಾಗುತ್ತೆ ನೋಡಿ, ಇಲ್ಲ ಅಂತ ಹೇಳಿದ್ರೆ ನಾವು CO2 ಪ್ಲಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ತಗೊಳ್ಳೋಣ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಮಗೆ ಗೊತ್ತಿದೆ, ಸೊ ಇದೇನಾಗುತ್ತೆ CaCO3. ಓಕೆ, ಪ್ಲಸ್ ವಾಟರ್, CaCO3 ಪ್ಲಸ್ ವಾಟರ್. ವೆನ್ ಎವರ್ bases react with non-metallic oxide, it gives its respective salt and water equation ಸಮೇತ ಬರ್ತಾ ಇದೆ. These are the 7 reactions, which 7 activity based, experimental based reactions which is there in your present syllabus, acid, bases and salt. Thoroughly you have to practice ಮಕ್ಕಳೇ. ಇಲ್ಲಿ ಕೆಮಿಕಲ್ ಈಕ್ವೇಶನ್ಸ್ ನೀವು ಎಷ್ಟು ಹ್ಯಾಕ್ ಮಾಡಿದ್ರು ಕೂಡ ಬರೋದಿಲ್ಲ, ಮೆಮೊರೈಸ್ ಅನ್ನ ಮಾಡಬೇಡಿ. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಂಡ್ ಆಲ್ವೇಸ್ ಯು ರೈಟ್ ಅಂಡ್ ಪ್ರಾಕ್ಟೀಸ್. ವೆನ್ ಯು ರೈಟ್ ಅಂಡ್ ಪ್ರಾಕ್ಟೀಸ್ ಕೆಮಿಕಲ್ ಈಕ್ವೇಶನ್, ದಟ್ ಟೈಮ್ ಕರೆಕ್ಟ್ ಎಕ್ಸಾಕ್ಟ್ ಕಾಂಪೋಸಿಷನ್ ನೀವು ಬರೀತೀರ. ಇಫ್ ನಾಟ್ ಮೀನ್ಸ್ ದೇರ್ ವಿಲ್ ಬಿ ಅ ಚಾನ್ಸಸ್ ಆರ್ ದೇರ್ ಟು ಮೇಕ್ ಮಿಸ್ಟೇಕ್ ಇನ್ ಕಾಂಪೋಸಿಷನ್, ದೆನ್ ಯುವರ್ ಎಂಟೈರ್ ಈಕ್ವೇಶನ್ ಗೋಸ್ ರಾಂಗ್. ನಾವು ಈಗ ಫೈನಲ್ ಆಗಿ ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ. ವೆನ್ ಎವರ್ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್, ಇಟ್ ರಿಲೀಸಸ್ ಹೈಡ್ರೋಜನ್ ಗ್ಯಾಸ್. ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್, ರಿಲೀಸಸ್ ಹೈಡ್ರೋಜನ್ ಗ್ಯಾಸ್. ಓಕೆ, ಅದಾದ್ಮೇಲೆ ಕಾರ್ಬೋನೇಟ್ ಜೊತೆ ಆಸಿಡ್ ರಿಯಾಕ್ಟ್ ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬರುತ್ತೆ. ಬೈಕಾರ್ಬೋನೇಟ್ ಜೊತೆಯಲ್ಲಿ ಆಸಿಡ್ ರಿಯಾಕ್ಟ್ ಆದ್ರೆ ಆಗ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬರುತ್ತೆ. ಓಕೆ, ಅಂಡ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಟರ್ನ್ಸ್ ದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮಿಲ್ಕಿ ವೈಟ್ ಕಲರ್. ಓಕೆ, ರಿಗಾರ್ಡಿಂಗ್ ದಿಸ್ ಜ್ಞಾಪಕ ಇರಲಿ. ನಾವು ಫರ್ದರ್ ಕಾನ್ಸೆಪ್ಟ್ಸ್ ಅಲ್ಲಿ ಇನ್ನು ನೆಕ್ಸ್ಟ್ ಏನೆಲ್ಲ ಕಾನ್ಸೆಪ್ಟ್ಸ್ ಇದೆಯೋ ಈ ಚಾಪ್ಟರ್ ಅಲ್ಲಿ ಅದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.